ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ನಾಳೆ ನಡೀತಕ್ಕಂಥ SSLC ಸಮಾಜ ವಿಜ್ಞಾನ ವಾರ್ಷಿಕ ಪರೀಕ್ಷೆಗಾಗಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಇದ್ದೀನಿ. ಸೊ ಅದು ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್. ಇದಕ್ಕಿಂತ ಮುಂಚೆ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರನ್ನು ಹಾಕಿದೆ, ಅದನ್ನು ತಪ್ಪದೇ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಆಲ್ರೆಡಿ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಎಲ್ಲವನ್ನೂ ಕೂಡ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ದಯಮಾಡಿ ಅವೆಲ್ಲವುಗಳನ್ನು ನೀವು ನೋಡಿಕೊಂಡ್ರೆ ಸೊ ಖಂಡಿತವಾಗಿರ್ತಕ್ಕಂಥ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಇನ್ನೊಂದು ಸರಿ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮತ್ತೆ ನಾನು ನಿಮಗೆ ಪ್ರಾರಂಭಿಸ್ತಾ ಇದ್ದೀನಿ. ಫಸ್ಟ್ ಇರ್ತಕ್ಕಂಥದ್ದು ಇದರಲ್ಲಿ ಹದಿನಾಡು ಎಂಬ ಪಾಳೆಪಟ್ಟಿನ ಮಹಾರಾಣಿ ತನ್ನ ಮಗಳನ್ನು ಯದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಯದುರಾಯನು ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿದ. ಸೆಕೆಂಡ್ ಒನ್, ಎರಡನೇ ಮಹಾಯುದ್ಧ ಕೊನೆಗೊಂಡ ವರ್ಷ 1945. ಥರ್ಡ್, ವಿಶ್ವಸಂಸ್ಥೆ ಮುಖ್ಯ ಕಚೇರಿ ನ್ಯೂಯಾರ್ಕ್. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ಮೇಧಾ ಫಾಟ್ಕರ್. ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಪರಿಸರ ಮಳೆ ಕಾಲಾ ಬೈಸಾಖಿ. ನವಶೇವಾ ಬಂದರನ್ನು ಏಕೆ ಕಟ್ಟಿದ್ರು? ಮುಂಬೈ ಬಂದರ ಮೇಲಿನ ಹೆಚ್ಚಿನ ಒತ್ತಡವನ್ನು ನಿವಾರಣೆಗಾಗಿ. ಇನ್ನು ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಡಲು ಜಾರಿಗೆ ತಂದಿರೋ ಯೋಜನೆ ಅಂತ ಕೇಳಿದ್ದಾರೆ, ಅದು ಆಶ್ರಯ ಯೋಜನೆ. ಇನ್ನು ಭಾರತ ಸರ್ಕಾರ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ ವರ್ಷ 1978 ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. 1 ಮಾರ್ಕರ್. ಮಹಲ್ವಾರಿ ಪದ್ಧತಿ ಯಾರು ಜಾರಿಗೆ ತಂದರು? ಎಸ್ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ಹಿಟ್ಲರ್ ಬೂದು ಅಂಗಿದಳವನ್ನು ಏಕೆ ಸಂಘಟಿಸಿದ ಅಂತ ಕೇಳಿದ್ದಾರೆ. ಸೊ ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಏನು ಮಾಡಬೇಕಪ್ಪ ಅಂದರೆ ಸೃಷ್ಟಿಸಲಿಕ್ಕೆ ಅಂತಕ್ಕಂಥದ್ದು ಉತ್ತರ. ಇನ್ನು ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ ಎಲ್ಲಿದೆ? ಸೊ ಬ್ರುಸೆಲ್ಸು. ಭಾರತ ಸಂವಿಧಾನದ 17ನೇ ವಿಧಿ ಯಾವುದು ಅಂತ ಕೇಳಿದ್ರು, ಅದು ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧ ಮಾಡಿದೆ ಅಂತ ಬರಿಬೇಕು. ಇನ್ನು ಕೈಗಾ ವಿರೋಧಿ ಚಳವಳಿಯನ್ನು ಏಕೆ ಪ್ರಾರಂಭಿಸಿದ್ರು ಅಂತ ಕೇಳಿದರೆ, ಅಣುಶಕ್ತಿ ಸ್ಥಾವರ ಸ್ಥಾಪನೆಯಿಂದ ಅರಣ್ಯ ನಾಶದ ಭೀತಿ, ಅಣು ವಿಕಿರಣದಿಂದ ಪರಿಸರ ಮಾಲಿನ್ಯದ ಭೀತಿ, ಜೀವ ಪ್ರಭೇದಗಳಿಗೆ ಹಾನಿಕಾರಕ ಎಂಬ ಭೀತಿ. ಇನ್ನು ಬೆಂಗಳೂರನ್ನು ಭಾರತದ ಸಿಲಿಕಾನ್ ಕಣಿವೆ ಅಂತ ಏಕೆ ಕರೀತಾರೆ ಅಂತ ಕೇಳಿದರು, ಅದು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರ. ತೆರಿಗೆ ಎಂದರೇನು? ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯ ವಂತಿಗೆ ತೆರಿಗೆ. ಇನ್ನು ಬ್ಯಾಂಕುಗಳು ಹೇಗೆ ಠೇವಣಿದಾರರು ಮತ್ತು ಸಾಲಗಾರರ ನಡುವಿನ ಸಂಪರ್ಕ ಕೊಂಡಿಯಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಗ್ರಾಹಕರ ಠೇವಣಿ ಹಣಗಳನ್ನು ಸಾಲಗಾರರಿಗೆ ನೀಡುವುದರ ಮೂಲಕ ಬ್ಯಾಂಕುಗಳು ಠೇವಣಿದಾರರು ಮತ್ತು ಸಾಲಗಾರರ ನಡುವಿನ ಸಂಪರ್ಕ ಕೊಂಡಿಯಾಗಿದೆ ಅಂತ ನೀವು ಬರೆದ್ರೆ ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಒನ್, 2 ಮಾರ್ಕರ್. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯ. ಇದು ಕೇಂದ್ರ ಸರ್ಕಾರದ ಗ್ರೂಪ್ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಮಾಡ್ತದೆ. ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ಮಾಡ್ತದೆ. ಬಡ್ತಿ ಮತ್ತು ವರ್ಗಾವಣೆಗೆ ಸರ್ಕಾರಕ್ಕೆ ಸಲಹೆ ಕೊಡ್ತದೆ. ಅಧಿಕಾರಿಗಳ ದುರ್ವರ್ತನೆ ಕುರಿತು ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಸಲಹೆ ಮಾಡ್ತದೆ. ಯಾವುದೇ ವಿಷಯಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತದೆ. ಇನ್ನು ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ಕೇಳ್ತಾರೆ. ಅದು ಮೇನ್ ಏನಪ್ಪ ಅಂದರೆ ಕೃಷಿ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಓಕೆನಾ. ನೆಕ್ಸ್ಟ್ ಒನ್, ಮುಂದೆ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಪೌಷ್ಟಿಕ ಆಹಾರವನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡ್ತದೆ. ಜಾಗತಿಕ ಸಮುದಾಯವನ್ನು ಹಸಿವಿನಿಂದ ಮುಕ್ತ ಮಾಡ್ತದೆ. ಆಮೇಲೆ ಗ್ರಾಮಾಂತರ ಪ್ರದೇಶಗಳ ಜನರ ಜೀವನದ ಮಟ್ಟವನ್ನು ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಸಹಿತ ಏನು ಮಾಡ್ತದಪ್ಪ ಅಂತಂದರೆ ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶ ಮಾಡ್ತದೆ ಅಂತಕ್ಕಂಥದ್ದು ಇತ್ತು. ಇನ್ನು ಮುಂದಿನ ಪ್ರಶ್ನೆ, ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲೇಬೇಕು ಏಕೆ ಅಂತ ಕೇಳಿದ್ದಾರೆ. ಹೌದು. ಸೊ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಆಗಬೇಕಾದ್ರೆ ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಮ್ಮ ಮುಂದೆ ಇದೆ. ಇನ್ನು ಮಕ್ಕಳ ಮೇಲಿನ ದೌರ್ಜನ್ಯ, ಶೋಷಣೆ, ಹಿಂಸೆಗಳನ್ನು ನಿಯಂತ್ರಣ ಮಾಡಬೇಕು. ಮಕ್ಕಳ ಹಕ್ಕುಗಳ ಒಂದು ಉಲ್ಲಂಘನೆ ಆಗ್ತಾ ಇದೆ. ಅಪೌಷ್ಟಿಕತೆ, ರಕ್ತಹೀನತೆ, ಅನಾರೋಗ್ಯ, ಗರ್ಭಪಾತಗಳಾಗ್ತಾ ಇದ್ದಾವೆ. ಶಿಶು ಮರಣ ಮತ್ತು ಈ ತಾಯಿ ಮರಣಕ್ಕೆ ಕಾರಣವಾಗಿದೆ. ಬಾಲ್ಯ ಶಿಕ್ಷಣ, ಅದು ಗೆಳೆಯರ ಒಡನಾಟಕ್ಕೆ ಧಕ್ಕೆ. ಚಿಕ್ಕ ವಯಸ್ಸಿನಲ್ಲಿ ವಿಧವೆ ಆಗ್ತಕ್ಕಂಥ ಸಂಭವವನ್ನು ಕೂಡ ಏನಾಗ್ತದಪ್ಪ ಅಂತಂದ್ರೆ ಆಗ್ತದ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು ಬರಿಬೇಕು. ಇನ್ನು ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಏನು ಕೇಳ್ಯಾರಂದ್ರೆ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಹೇಗೆ ಅಂತ ಕೇಳಿದರು. ಇಲ್ಲಿ ಈ ಒಂದು ಪ್ರಶ್ನೆ ಉತ್ತರಗಳನ್ನು ಬರಿಬೇಕಾದ್ರೆ ಸೊ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬರೀತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಎಸ್, ಭಾರತೀಯ ಜನರು ಸಾವಿರಾರು ಜಾತಿ ಸಮೂಹಗಳಿಗೆ ಹಂಚಿ ಹೋಗಿದ್ದಾರೆ. ಹೌದಾ. ನೆಕ್ಸ್ಟ್, ಈ ಜಾತಿಗಳಲ್ಲಿ ಮೇಲು ಕೀಳು ಅಂತಕ್ಕಂಥ ಜಾತಿ ಅನಿಸಿಕೊಂಡಿದ್ದಾವೆ. ಓಕೆ. ನೆಕ್ಸ್ಟ್ ಇನ್ನೂ ಒಂದು ಏನಪ್ಪ ಅಂತಂದ್ರೆ ಅಸ್ಪೃಶ್ಯರನ್ನು ಸಮಾಜದ ಕಡೆಯ ಹಂತದವರೆಗೆ ಪರಿಗಣನೆಯನ್ನು ಮಾಡ್ತಾರೆ. ಅಸ್ಪೃಶ್ಯತೆ ನಮ್ಮ ಸಮಾಜದ ಅಮಾನುಷವಾಗಿರ್ತಕ್ಕಂಥ ಒಂದು ಆಚರಣೆ ಆಗದ.
ಕೆಳಜಾತಿಗಳು ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕವಾಗಿರ್ತಕ್ಕಂಥ ಏನಾಗ್ತದಪ್ಪ ಅಂತಂದ್ರೆ ಶೈಕ್ಷಣಿಕ ಮತ್ತು ರಾಜಕೀಯ ಅವಕಾಶಗಳಿಂದ ವಂಚಿತವಾಗ್ತಕ್ಕಂಥ ಕೆಲಸಗಳನ್ನು ಸಹಿತ ಏನಾಗ್ತದಪ್ಪ ಅಂದ್ರೆ ಆಗ್ತದೆ. ಸೊ ಇದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಹೈಲೈಟ್ ಆಗಿ ಬರಿಬೇಕು. ಆಮೇಲೆ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಅಸ್ಪೃಶ್ಯತೆ ಅನ್ನೋದು ನಮ್ಮ ಹಿಂದೂ ಸಮಾಜಕ್ಕೆ ಹತ್ತಿದ ಒಂದು ಕಳಂಕ ಅಂತ ಹೇಳಿದ್ದಾರೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು. ಸೊ ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ 2 ಮಾರ್ಕರ್ ಸಿಗ್ತದೆ. ಇನ್ನು ಭಾರತ ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳು ಅಂತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಅದರಲ್ಲಿ ವಿಶೇಷವಾಗಿ ನಿರಾಶ್ರಿತರ ಸಮಸ್ಯೆ ಬರ್ತದೆ, ಕೋಮು ಗಲಭೆಗಳು ಬರ್ತವೆ, ಸರ್ಕಾರದ ರಚನೆ ಬರ್ತದೆ, ದೇಶೀಯ ಸಂಸ್ಥೆಗಳ ವಿಲೀನೀಕರಣ ಬರ್ತದೆ, ಆಹಾರದ ಉತ್ಪಾದನೆ, ಕೃಷಿ ಮತ್ತು ಕೈಗಾರಿಕೆ ಅಭಿವೃದ್ಧಿ, ಕೋಮುವಾದ ಅಂತಕ್ಕಂಥ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಒಂದು ಅಸ್ತ್ರವಾಗಿ ಬಳಸಿದ್ರು, ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ಅದರಲ್ಲಿ ಮೇನಾಗಿ ಬರೀಬೇಕು, ಯಾವುದೇ ಭಾರತೀಯ ರಾಜ ಮಕ್ಕಳಿಲ್ಲದೆ ಸತ್ತರೆ ಅವನ ದತ್ತುಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ. ಓಕೆನಾ. ಇದೇ ಅಂತಾರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯ ಏನು ಮಾಡ್ತಿತ್ತಪ್ಪ ಅಂದರೆ ಸೇರಿಸ್ಕೊಳ್ತಿತ್ತು. ಇದರ ಮೂಲಕ ಈ ಒಂದು ನೀತಿಗೆ ಅನುಗುಣವಾಗಿ ಸತಾರಾ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ ಮತ್ತು ನಾಗ್ಪುರ್ಗಳು ಬ್ರಿಟಿಷರ ವಶವಾಗಿ ಹೋಗ್ತದೆ. ಇನ್ನು ಸಾರ್ವಕಾಲಿಕ ಮತ್ತು ಪ್ರವಾಹ ಕಾಲುವೆ ನಡುವಿನ ವ್ಯತ್ಯಾಸಗಳನ್ನು ನಿಮಗೆ ಕೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಸಾರ್ವಕಾಲಿಕ ಅಂದರೆ ನದಿಗಳಿಗೆ ಆಣೆಕಟ್ಟನ್ನು ಕಟ್ಟಿ ನೀರನ್ನು ಸಂಗ್ರಹಿಸಿ ಕೃಷಿ ಭೂಮಿಗೆ ನೀರನ್ನು ಒದಗಿಸ್ತಾರೆ. ಆಮೇಲೆ ಇದು ಬಹುತೇಕ ಎಲ್ಲ ಕಾಲಗಳಲ್ಲಿ ನೀರನ್ನು ಹರಿತದೆ. ಬಟ್ ಪ್ರವಾಹ ಕಾಲುವೆ ಬಂದಾಗ ಆಣೆಕಟ್ಟೆಗಳನ್ನು ಕಟ್ಟದೆ ನದಿಗಳಿಂದ ನೇರವಾಗಿ ಕಾಲುವೆಗಳನ್ನು ತೋಡಿ ಭೂಮಿಗೆ ನೀರನ್ನು ಒದಗಿಸ್ತಾರೆ. ಇದೇನಪ್ಪ ಅಂದರೆ ನದಿಗಳು ತುಂಬಿ ಹರಿಯುವಾಗ ಮಾತ್ರ ಈ ನೀರು ಹರಿತದ ಅಂತಕ್ಕದ್ದನ್ನು ಬರಿಬೇಕು. ಇನ್ನು ಭಾರತದ ಬೆಳೆ ಋತುಗಳನ್ನು ಕೇಳಿದರು. ಅದು ಮುಂಗಾರು ಅಂದರೆ ಖಾರಿಫ್ ಬೇಸಾಯ, ಹಿಂಗಾರು ರಬಿ ಬೇಸಾಯ, ಬೇಸಿಗೆ ಅಥವಾ ಈ ಜಾಡ್ ಬೇಸಾಯ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಸುಗ್ಗಿ ಪೂರ್ವ ತಂತ್ರಜ್ಞಾನ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನ ಅಂತ ಕೇಳಿದ್ದಾರೆ. ಸುಗ್ಗಿ ಪೂರ್ವದಲ್ಲಿ ಏನು ಬರ್ತದಪ್ಪ ಅಂದರೆ ಹೆಚ್ಚುವರಿ ಇಳುವರಿ ಬೀಜಗಳ ಬಳಕೆ, ರಾಸಾಯನಿಕ ಗೊಬ್ಬರ ಬಳಕೆ, ಕ್ರಿಮಿನಾಶಕ ಬಳಕೆ, ನೀರಾವರಿ ಸೌಲಭ್ಯದ ಬಳಕೆ. ಸುಗ್ಗಿ ನಂತರದಲ್ಲಿ ಏನು ಬರ್ತದಪ್ಪ ಅಂದ್ರೆ ಮಾರುಕಟ್ಟೆ ಸುಧಾರಿತ ತಂತ್ರಜ್ಞಾನ, ಉಗ್ರಾಣದ ವ್ಯವಸ್ಥೆ, ಶೈತ್ಯಾಗಾರದ ವ್ಯವಸ್ಥೆ, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮಾರಾಟ ಅನ್ನೋದನ್ನು ಬರಿಬೇಕು. ಇನ್ನು ಗ್ರಾಹಕರನ್ನು ಹೇಗೆ ಶೋಷಿಸಲಾಗ್ತಾ ಇದೆ ಅಂತ ಕೇಳಿದರು. ಇಲ್ಲಿ ಗ್ರಾಹಕ ಮತ್ತು ಪೂರೈಕೆದಾರರ ನಡುವಿನ ಅಂತರ ಹೆಚ್ಚಾಗಿ ಇವರಿಬ್ಬರ ನಡುವೆ ನೇರ ವ್ಯವಹಾರ ಇಲ್ಲದೆ ಆಗಿದೆ. ಇನ್ನು ಉತ್ಪಾದಕರು ಮತ್ತು ಗ್ರಾಹಕರು ಕೂಡಿ ನಿರ್ಧರಿಸಬೇಕಾದ ಬೆಲೆಯನ್ನು ಮಧ್ಯವರ್ತಿಗಳ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಗ್ರಾಹಕರಿಗೆ ಕಷ್ಟ, ನಷ್ಟ ಮತ್ತು ಸಮಸ್ಯೆ, ತೂಕ ಮತ್ತು ಅಳತೆ ಮೋಸ, ಕಲಬೆರಕೆ, ಅನೈತಿಕ ವ್ಯಾಪಾರದ ಮಾರ್ಗಗಳು ಅಂತ ಬರೆದ್ರೆ ಸಾಕು. 3 ಮಾರ್ಕರಲ್ಲಿ ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟ ಅಂತ ಕೇಳಿದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇಲ್ಲಿ 1729ರಿಂದ 1758ರವರೆಗೆ ಈ ಮಾರ್ತಾಂಡವರ್ಮ ವೈನಾಡ ಸಂಸ್ಥಾನವನ್ನು ಆಳಿದ್ದ. ಈತ ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದ, ರಾಜಧಾನಿಯನ್ನು ತಿರುವಂತನಂಪುರಕ್ಕೆ ಸ್ಥಳಾಂತರಿಸಿದ. ಈ ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸ್ತಕ್ಕಂಥ ಡಚ್ಚರನ್ನು ತಡೆಗಟ್ಟ. ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನು ಸೋಲಿಸಿದ. ಈ ನೆಡುಮಂಗಡ ಮತ್ತು ಕೊಟ್ಟಾರ್ಕರ್ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡ. 1741ರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧವನ್ನು ಸಾರ್ತಾರೆ. ಮಾರ್ತಾಂಡವರ್ಮ ಡಚ್ಚರನ್ನು ಹಿಮ್ಮೆಟ್ಟಿಸ್ತಾನೆ. ಡಚ್ಚರು ಅಪಾರ ಪ್ರಮಾಣದ ನಷ್ಟವನ್ನು ಅನುಭವಿಸ್ತಾರೆ. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಬೀರಿದ ಪರಿಣಾಮಗಳು ಅಂತ ಕೇಳಿದ್ದಾರೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟಾಗಿ ಏನು ಬರೀಬೇಕಪ್ಪ ಅಂದ್ರೆ ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ ಹಾಗೂ ವೈಜ್ಞಾನಿಕ ಆಲೋಚನಾ ಕ್ರಮದ ಬೆಳವಣಿಗೆ, ರಾಷ್ಟ್ರೀಯವಾದಿ ದೃಷ್ಟಿಕೋನದ ಬೆಳವಣಿಗೆ, ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ, ವೃತ್ತಪತ್ರಿಕೆಗಳು ಹುಟ್ಟಿಕೊಳ್ತವೆ, ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಹುಟ್ಟಿಕೊಳ್ತವೆ, ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಏಕತೆ, ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ, ಸ್ವಾತಂತ್ರ್ಯ ಹೋರಾಟದ ಪ್ರಭಾವ, ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಅರಿವು. ಇನ್ನು ನಿತ್ಯ ಹರಿದ್ವರ್ಣ ಮತ್ತು ಎಲೆ ಉದುರಿಸುವ ಅರಣ್ಯಗಳ ನಡುವಿನ ವ್ಯತ್ಯಾಸ ಕೇಳಿದರು. ಇಲ್ಲಿ ಫಸ್ಟ್ ಇಲ್ಲಿ ಮಳೆ ಪ್ರಮಾಣ ಬರ್ತದೆ. ನಿತ್ಯ ಹರಿದ್ವರ್ಣದಲ್ಲಿ 250 ಸೆಂಟಿಮೀಟ್ರಿಗಿಂತ ಅಧಿಕ, ಎಲೆ ಉದುರಿಸೋದ್ರಲ್ಲಿ 75ರಿಂದ 250 ಸೆಂಟಿಮೀಟರ್. ಆಮೇಲೆ ನಿತ್ಯ ಹರಿದ್ವರ್ಣಗಳು ಪಶ್ಚಿಮ ಘಟ್ಟ, ಅಸ್ಸಾಂ, ಮೇಘಾಲಯ, ತ್ರಿಪುರಾದಲ್ಲಿ ಕಂಡುಬರ್ತದೆ. ಆಮೇಲೆ ಎಲೆ ಉದುರಿಸೋದು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡ್ತದೆ. ನಿತ್ಯ ಹರಿದ್ವರ್ಣಗಳು ವರ್ಷವಿಡೀ ಹಸಿರು, ಎಲೆ ಉದುರಿಸುವು ನಿರ್ದಿಷ್ಟ ವನಹವೆಯ ಋತುವಿನಲ್ಲಿ ಎಲೆ ಉದುರಿಸ್ತವೆ. ಇಷ್ಟು ನೀವೇನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಇನ್ನು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ನ ಉಪಯೋಗಗಳನ್ನು ಕೇಳಿದ್ದಾರೆ. ಎನಿ 4 to 5ಗಳನ್ನು ನೋಡ್ಕೊಡ್ರಿ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ, ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ನಿಮಗೆ ಬರ್ತಕ್ಕಂಥ ಒಂದು ಪ್ರಶ್ನೆನೇ ಆಗಿದೆ. ಇನ್ನು ನೆಕ್ಸ್ಟ್ ಏನು ಕೇಳಿದಾರಪ್ಪ ಅಂತಂದರೆ ಸಾರ್ವಜನಿಕ ಹಣಕಾಸಿನ ಮಹತ್ವ.
ಇದು ಬರಲಿಲ್ಲ ಅಂದರೆ ನಿಮಗೆ ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸು ನಡುವಿನ ವ್ಯತ್ಯಾಸದ ಪ್ರಶ್ನೆ ಬರ್ತದೆ. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಆ ಪ್ರಶ್ನೆ ಉತ್ತರಗಳನ್ನು ಕೂಡ ನೀವು ಬರಲೇಬೇಕು, ಅದನ್ನು ಓದ್ಕೊಡ್ರಿ. ಇನ್ನು ಬ್ಯಾಂಕ್ ಖಾತೆ ತೆರೆಯತಕ್ಕಂಥದ್ದಿಂದ ಏನೆಲ್ಲ ಅನುಕೂಲಗಳು ಆಗ್ತಾವೆ? ಅದು ಸಾರ್ವಜನಿಕರ ಠೇವಣಿ ಅಂಗೀಕಾರ, ಸಾಲ ಕೊಡೋದು, ಸಾಲ ವರ್ಗಾವಣೆ, ಭದ್ರತಾ ಠೇವಣಿ, ಏನು ಮಾಡೋದು, ಬಾಡಿಗೆ ಕೊಡೋದು, ಖರ್ಚು ಕಾರ್ಡ್, ಜಮಾ ಕಾರ್ಡ್ ಕೊಡೋದು, ಹಣದ ವಹಿವಾಟು, ಹಣದ ಭದ್ರತೆ, ಓಕೆ, ಸಹಿಗೆ ಜವಾಬ್ದಾರಿಯನ್ನು ಹಾಕೋದು. ಇನ್ನು ನೆಕ್ಸ್ಟ್ ಉದ್ಯಮಿಯ ಕಾರ್ಯಗಳನ್ನು ಕೇಳಿದ್ದಾರೆ. ಈತ ವ್ಯಾಪಾರ ಚಟುವಟಿಕೆಗಳನ್ನು ಅನೇಕ ಯೋಜನೆಗಳ ಮೂಲಕ ಪ್ರಾರಂಭಿಸ್ತಾನೆ, ಉತ್ಪಾದನಾಂಗಗಳನ್ನು ಸಂಯೋಜಿಸ್ತಾನೆ, ಉತ್ಪಾದಿಸುವ ವಸ್ತುಗಳ ಬಗ್ಗೆ ನಿರ್ಧಾರ ಕೈಗೊಳ್ತಾನೆ, ತಾಂತ್ರಿಕತೆ, ಮಾರುಕಟ್ಟೆ, ಉದ್ಯೋಗಗಳ ಬಗ್ಗೆ ನಿರ್ಧಾರ, ಎಲ್ಲ ಅಂಶಗಳನ್ನು ಸಂಯೋಜಿಸ್ತಾನೆ, ಹೊಸ ವಿಧಾನ ರೂಢಿ, ತನ್ನ ಉದ್ಯಮದ ಆಯವ್ಯಯ ನಿಭಾಯಿಸ್ತಾನೆ, ಕಷ್ಟ ನಷ್ಟ ಮತ್ತು ಅನಿಶ್ಚಿತತೆ ಎದುರಿಸ್ತಾನೆ, ವ್ಯಾಪಾರ ಮಾರ್ಗ ತಿಳಿಸ್ತಾನೆ, ಅದು ಕಾರ್ಯಗತಗೊಳಿಸಲು ಮಾರ್ಗದರ್ಶನವನ್ನು ನೀಡ್ತಾನೆ. ಇನ್ನು ಸಾಮಾಜಿಕ ಸುಧಾರಣೆಗೆ ರಾಜಾರಾಮ್ ಮೋಹನ್ ರಾಯ್ರವರ ಕೊಡುಗೆಗಳು ಅಂತ ಇಂಪಾರ್ಟೆಂಟ್ ಇದೆ. ಇವರು ಬ್ರಹ್ಮ ಸಮಾಜದ ಸ್ಥಾಪಕರು, ಭಾರತೀಯ ನವೋದಯದ ಜನಕ, ಸಂಸ್ಕೃತ, ಅರೇಬಿಕ್, ಇಂಗ್ಲೀಷ್, ಫ್ರೆಂಚ್, ಗ್ರೀಕ್, ಲ್ಯಾಟಿನ್ ಭಾಷೆಯಲ್ಲಿ ಪಾಂಡಿತ್ಯ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ ಧರ್ಮಗಳ ಅಧ್ಯಯನ, ಬಹುದೇವತಾರಾಧನೆ, ಆಧುನಿಕ ವಿಜ್ಞಾನ ಮತ್ತು ಇಂಗ್ಲೀಷ್ ಶಿಕ್ಷಣ ಅವಶ್ಯ, ಸ್ತ್ರೀ ಶೋಷಣೆ ವಿರೋಧ, ಸತಿ ಪದ್ಧತಿ, ಬಾಲ್ಯ ವಿವಾಹ ವಿರುದ್ಧ ಹೋರಾಟ, ಸತಿ ಸಹಗಮನ ಪದ್ಧತಿ ವಿರುದ್ಧ ಕಾಯ್ದೆ. ಇಷ್ಟು ನೋಡ್ಕೊಡ್ರಿ. ಇನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳನ್ನು ಕೇಳಿದ್ದಾರೆ. ಇಲ್ಲಿ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ, ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಕ್ಷೀಣಿಸ್ತಾವೆ, ಭಾರತದ ಕರಕುಶಲಗಾರರು ನಿರುದ್ಯೋಗಿ, ಗೃಹ ಕೈಗಾರಿಕೆಗಳು ನಷ್ಟ ಅನುಭವಿಸ್ತಾರೆ, ಭಾರತದ ವಸ್ತುಗಳ ಮೇಲೆ ದುಬಾರಿ ಸುಂಕ, ಜಮೀನ್ದಾರರು ಕೃಷಿಕರನ್ನು ಶೋಷಿಸ್ತಾರೆ, ಕಂದಾಯ ವಸೂಲಿ ಮಾಡ್ತಕ್ಕಂಥ ತಾಲೂಕುದಾರರನ್ನು ಹಕ್ಕುಗಳ ಹಿಂಪಡಿತಾರೆ, ಕೃಷಿಕರು ತೀವ್ರ ಅವಮಾನ ಮತ್ತು ಆರ್ಥಿಕ ಸಂಕಷ್ಟವನ್ನು ಅನುಭವಿಸ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ಭಾರತ ಹೇಗೆ ಪ್ರಯತ್ನ ಮಾಡ್ತಾ ಇದೆ? ಅದು ಸಾರ್ವತ್ರಿಕ ಮಾನವ ಹಕ್ಕುಗಳಿಗಾಗಿ ನಿರಂತರ ಪ್ರತಿಪಾದನೆಯನ್ನು ಮಾಡ್ತಾ ಇದೆ. ಇನ್ನು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಗಳಲ್ಲಿ ಮಾನವ ಹಕ್ಕುಗಳ ಸಮರ್ಥನೆ, ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ನಮೂದು, ವಿಶ್ವಸಂಸ್ಥೆ ಹಾಗೂ ಇನ್ನಿತರ ಜಾಗತಿಕ ವೇದಿಕೆಗಳ ಮೂಲಕ ಹಕ್ಕುಗಳ ಸಂರಕ್ಷಣೆಗೆ ಪ್ರಯತ್ನ, ಜನಾಂಗ ಹತ್ಯೆ, ಎಲ್ಲ ವಿಧದ ಶೋಷಣೆ ಮತ್ತು ದಬ್ಬಾಳಿಕೆಗೆ ವಿರೋಧ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸ್ಥಾಪನೆ, ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸ್ಥಾಪನೆ, ಜಾಗತಿಕ ವೇದಿಕೆಗಳ ಮೂಲಕ ಮಾನವ ಹಕ್ಕುಗಳ ಸಂರಕ್ಷಣೆಗೆ ಯತ್ನ. ಇನ್ನು ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರೋ ಕ್ರಮಗಳು, ಅದು ಜನಸಂಖ್ಯಾ ನಿಯಂತ್ರಣ, ಗುಡಿ ಕೈಗಾರಿಕೆ ಪ್ರೋತ್ಸಾಹ, ಕೃಷಿ ಕ್ಷೇತ್ರ ಅಭಿವೃದ್ಧಿ, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣಾ ಯೋಜನೆ, ಪಂಚವಾರ್ಷಿಕ ಯೋಜನೆ, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಗ್ರಾಮೀಣಾಭಿವೃದ್ಧಿ ಯೋಜನೆ, ಉದ್ಯೋಗ ಖಾತರಿಯ ಯೋಜನೆ. ಇನ್ನು ಚಂಡಮಾರುತಗಳಿಂದಾದ ಉಂಟಾಗುವ ದುಷ್ಪರಿಣಾಮಗಳನ್ನು ಎದುರಿಸಲು ಕೈಗೊಂಡ ಮುನ್ನೆಚ್ಚರಿಕಾ ಕ್ರಮಗಳು, ಈ ಅಪಾಯಕಾರಿ ತಗ್ಗು ಪ್ರದೇಶಗಳಿಂದ ಜನರ ಸ್ಥಳಾಂತರ, ವಿದ್ಯುಜ್ಜನಕ ಯಂತ್ರ, ದೋಣಿ, ಹೆಲಿಕಾಪ್ಟರ್ ಸಜ್ಜು, ಚಂಡಮಾರುತ ವಲಯಗಳಿಂದ ರೈಲು, ಬಸ್ ಮಾರ್ಗ ಬದಲಾವಣೆ, ಸಮೂಹ ಮಾಧ್ಯಮಗಳ ಮೂಲಕ ಜನರಿಗೆ ಮಾಹಿತಿ, ಸೇನಾ ತುಕಡಿ ಸಜ್ಜು, ಸಿಹಿನೀರು, ಆಹಾರ, ಉಡುಪು ಸಜ್ಜು, ಔಷಧ ಮತ್ತು ವೈದ್ಯಕೀಯ ನೆರವಿಗಾಗಿ ತಂಡಗಳನ್ನು ಸಿದ್ಧಪಡಿಸೋದು. ಇನ್ನು ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಕೂಡ ಒಂದು 8 ಪಾಯಿಂಟ್ಸ್ ನೋಡ್ಕೊಡ್ರಿ. ಅದು ಬರದೈತಂದರೆ ನಿಮಗೆ ಸ್ವಾಮಿ ವಿವೇಕಾನಂದರು ಭಾರತೀಯ ಸಮಾಜಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳನ್ನು ಕೇಳಿದರು. ಸೊ 4 ಮಾರ್ಕರ್ ಅಂದರೆ ನೀವು ಮಿನಿಮಮ್ 10ರಿಂದ 12 ಪಾಯಿಂಟ್ಸ್ಗಳನ್ನು ಬರಲೇಬೇಕು. ಅಷ್ಟು ಬರೆದ್ರೆ ನಿಮಗೆ ಅಂಕಗಳು ಸಿಗೋದು. ಇನ್ನು ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣಿನ ನಡುವಿನ ವ್ಯತ್ಯಾಸ, ಅದು ಕೂಡ ಒಂದು 8 ಪಾಯಿಂಟ್ಗಳನ್ನು ನೋಡ್ಕೊಡ್ರಿ. ಇನ್ನು ಗರಿಷ್ಠ ಪ್ರಮಾಣ ಸಕ್ಕರೆ ಕಾರ್ಖಾನೆಗಳು ಗಂಗಾ ನದಿ ಮೈದಾನದಲ್ಲಿ ಕಂಡು ಬರ್ತವೆ. ಇದು ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳು ಅಂತ ಬಂದರೂ ಕೂಡ ಇವೇ ಪಾಯಿಂಟ್ಸ್ಗಳನ್ನು ನೀವು ರಿಪೀಟ್ ಮಾಡಬೇಕು. ಓಕೆ. ಇನ್ನು ಬ್ರಿಟಿಷ್ ವಿರುದ್ಧ ದೋಂಡಿಯಾವಾಗ್ನ ಬಂಡಾಯ, ಸೊ ಯಾವ ರೀತಿ ದೋಂಡಿಯಾವಾಗ್ನ ಹೋರಾಟವನ್ನು ಮಾಡಿದ ಅಂತಕ್ಕಂಥ ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ. ಇನ್ನು ಲಾಸ್ಟ್ ಏನಿದೆಪ್ಪ ಅಂತಂದರೆ ಭ್ರಷ್ಟಾಚಾರಕ್ಕೆ ಕಾರಣ, ಜಾತೀಯತೆ, ಸೃಜನ ಪಕ್ಷಪಾತ, ಉತ್ತರದಾಯಿತ್ವದ ಕೊರತೆ, ಕಠಿಣ ಕಾನೂನು ಕೊರತೆ, ಮಾನವನ ಸಹಜ ಸ್ವಾರ್ಥ, ಆಪತ್ತು ನಿವಾರಣಾ ಲೆಕ್ಕಾಚಾರ, ಕಟ್ಟುನಿಟ್ಟಾದ ಮೇಲ್ವಿಚಾರಣೆ ಇಲ್ಲ, ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಗಳ ಅಧ್ಯಕ್ಷತೆ. ಇನ್ನು ಭಾರತದ ನಕ್ಷೆಯಲ್ಲಿ ಸ್ಥಳಗಳನ್ನು ನೋಡಿ. ಇದು 82.30 ಪೂರ್ವ ರೇಖಾಂಶ, ನರೋರಾ, ಓಕೆ, ಬರ್ನಾಪುರ್, ದಾಮೋದರ ಕಣಿವೆ, ಕೊಯ್ಲಾ ಅಂತಾರಾಷ್ಟ್ರೀಯ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನವಮಂಗಳೂರು, ಕಾಡ್ಲಾ, ಓಕೆ, ಕೊಯ್ನಾ, ಅದನ್ನು ಕೂಡ ಕೊಟ್ಟಿದ್ದರು. ಚೆನ್ನಾಗಿ ನೋಡ್ಕೊಡ್ರಿ. ಮಲಬಾರ್ ತೀರನೂ ಕೂಡ ಇದೆ. ಇಷ್ಟು ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇತ್ತು.